ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ನಡೀತಾ ಇದೆ ಭರದ ಸಿದ್ಧತೆ. ಲೋಕಭವನದ ಗಾಜಿನ ಮನೆಯಲ್ಲಿ ತಯಾರಿ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಪದಗ್ರಹಣ ಆಗಬಹುದು. ಲೋಕಭವನದಲ್ಲಿ ಸಚಿವ ಸಂಪುಟ ಪದಗ್ರಹಣ ಕಾರ್ಯಕ್ರಮಕ್ಕೆ ಈಗ ಸಕಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಗಬಹುದು. ನಿನ್ನೆ ರಾಜ್ಯಪಾಲರ ಸಮಯ ಕೇಳಿದ್ದಂತಹ ಸರ್ಕಾರ, ಆದರೆ ಇದುವರೆಗೂ ಫೈನಲ್ ಆಗಿಲ್ಲ ಸಚಿವರ ಆಯ್ಕೆ. ಇಂದು ರಾತ್ರಿ ಅಥವಾ ಬೆಳಗ್ಗೆ ಮೀಟಿಂಗ್ ಆಗುವಂತ ಸಾಧ್ಯತೆ ಇದೆ. ಸಭೆಯಲ್ಲಿ ಸಚಿವರ ಆಯ್ಕೆ ಬಗ್ಗೆ ಫೈನಲ್ ಎಂಬ ಮಾಹಿತಿ ಲಭ್ಯ ಆಗ್ತಾ ಇರೋದು. ಈ ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಗೆ ಭರದ ಸಿದ್ಧತೆಗಳಾಗ್ತಾ ಇದ್ದಾವೆ. ಲೋಕಭವನದ ಗಾಜಿನ ಮನೆಯಲ್ಲಿ ತಯಾರಿಗಳಾಗ್ತಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಆಗಬಹುದು. ಯಾಕಂದರೆ ಹೈಕಮಾಂಡ್ ಯಾವಾಗ ಫೈನಲ್ ಪಟ್ಟಿಗೆ ಅಧಿಕೃತವಾಗಿ ಆದೇಶವನ್ನು ಕೊಡ್ತಾರೋ ಅದು ಆಗುತ್ತೆ. ಹಾಗಾಗಿ ನೀವು ಒಂದು ಕಡೆ ನೋಡ್ತಾ ಇರ್ಬೋದು, ಇದು ಲೋಕಭವನದ ಗಾಜಿನ ಮನೆಯಲ್ಲಿ ತಯಾರಾಗ್ತಾ ಇರುವಂತಹ ಸಿದ್ಧತೆಗಳು. ಗಾಜಿನ ಮನೆಯಲ್ಲಿ ಅಲಂಕಾರಗೊಳ್ತಾ ಇದೆ. ಇದೇ ಒಂದು ಜಾಗದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ನೂತನ ಮಂತ್ರಿಗಳು. ಹಾಗಾಗಿ ಯಾವ ಕ್ಷಣದಲ್ಲೂ ಆದರೂ ಆಗಬಹುದು. ಕೊನೆಯ ಹಂತದ ಕಸರತ್ತು ದೆಹಲಿಯಲ್ಲಿ ನಡೀತಾ ಇದೆ. ಹಾಗಾಗಿ ಲೋಕಭವನದಲ್ಲೂ ಕೂಡ ಸಿದ್ಧತೆಗಳು ಆಗ್ತಿದ್ದಾವೆ. ಪಟ್ಟಿ ಫೈನಲ್ ಆಗ್ತಾ ಇದ್ದಂತೆ ಎಲ್ಲ ಕೂಡ ಅಂದುಕೊಂಡಂತೆ ಆದರೆ ನಾಳೆನೇ ಕೂಡ ಪದಗ್ರಹಣ ಆಗಬಹುದು, ಅಥವಾ ಇವತ್ತು ಸಂಜೆನೇ ಕೂಡ ಆದರೂ ಆಗಬಹುದು.